ನಾವು ಮಂಡ್ಯ ಜಿಲ್ಲೆಯವರಾಗಿ ಎಸ್ ಎಂ ಕೃಷ್ಣರವರಂಥ ಒಬ್ಬ ರಾಜಕಾರಣಿನ ನಮ್ಮ ಜಿಲ್ಲೆಯಲ್ಲಿ ಪಡೆದಿದ್ದಕ್ಕೆ ನನಗೆ ವೈಯಕ್ತಿಕವಾಗಿ ಖುಷಿ ಇದೆ. ಅವರು 1932ರಲ್ಲಿ ಹುಟ್ಟಿದವರು. ಸುಮಾರು 92 ವರ್ಷಗಳ ಕಾಲ ದೀರ್ಘಕಾಲ ಬಾಳಿ ಬದುಕಂಥವರು. ಸೊ ಒಂದು ವಿಭಿನ್ನವಾದಂಥ ರಾಜಕಾರಣಿ. ಮಂಡ್ಯ ಜಿಲ್ಲೆಯಲ್ಲಿ ಅವರು 1962ರಲ್ಲಿ ಕೆ ವಿ ಶಂಕರೇಗೌಡರ ವಿರುದ್ಧ ಗೆಲ್ತಾರೆ. ಕೆ ವಿ ಶಂಕರೇಗೌಡರು ಅವತ್ತು ನೆಹರು ಅವರೇ ಆ ಶಂಕರೇಗೌಡರ ಪರವಾಗಿ ಕ್ಯಾನ್ವಾಸ್ ಮಾಡಿದರು. ಅಂಥವರ ವಿರುದ್ಧವಾಗಿ ಅವರು ಕೂಡ ಒಂದು ಲೆಜೆಂಡೇ. ಅಂಥವರ ವಿರುದ್ಧ ಚುನಾವಣೆಯಲ್ಲಿ ಗೆದ್ದಂಥವರು. ಮತ್ತು ಅನೇಕ ವರ್ಷಗಳ ಕಾಲ ಸುದೀರ್ಘ ಜೀವನದಲ್ಲಿ ಅವರು ವಿಧಾನಸಭೆ ಸದಸ್ಯರಾಗಿ, ವಿಧಾನ ಪರಿಷತ್ ಸದಸ್ಯರಾಗಿ, ಲೋಕಸಭಾ ಸದಸ್ಯರಾಗಿ, ರಾಜ್ಯಸಭಾ ಸದಸ್ಯರಾಗಿ, ಕೇಂದ್ರದಲ್ಲಿ ವಿದೇಶಾಂಗ ಮಂತ್ರಿಯಾಗಿ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ, ಮತ್ತು ಇಂದಿರಾ ಗಾಂಧಿಯವರ ಕಾಲದಲ್ಲೂ ಕೂಡ ಅವರು ಮಂತ್ರಿಯಾಗಿದ್ದರು. ಅವರ ಸುದೀರ್ಘ ಜೀವನದಲ್ಲಿ ಅನೇಕ ಹುದ್ದೆಗಳನ್ನ ಕಂಡಂಥವರು. ಆದರೆ ತನ್ನ ಜೀವನದಲ್ಲಿ, ರಾಜಕಾರಣದ ಜೀವನದಲ್ಲಿ ಎಂದೂ ಕೂಡ ಅವರು ಈ ಜಾತಿ ರಾಜಕಾರಣ ಮಾಡಿದವರಲ್ಲ. ಎಲ್ಲ ಸಮಾಜದವ್ರನ್ನೂ ಎಲ್ಲ ವರ್ಗದವ್ರನ್ನೂ ಜೊತೆಯಲ್ಲಿ ಕೊಂಡೋದಂಥ ಒಬ್ಬ ವಿಭಿನ್ನ ರಾಜಕಾರಣಿ. ಸೊ ಅವರ ಲೈಫ್ ಸ್ಟೈಲೇ ಒಂಥರ. ಅವರು ಈ ಒಂದು ಉಡುಪಿನಲ್ಲೂ ಕೂಡ ಭಾಳ ಸ್ಟೈಲಿಶ್ ಆಗಿ, ಮಾಡ್ರನ್ ಆಗಿ ಅವರು ಇದು ಮಾಡ್ತಿದ್ದವರು. ಮತ್ತು ಅವರ ಭಾಷಾ ವಿಚಾರ, ಅವರ ಇಂಗ್ಲೀಷು ಬಳಸ್ತಕ್ಕಂಥ ರೀತಿ ಮತ್ತು ಅವರ ಜ್ಞಾನ, ಅವರೊಬ್ಬ ವಿಭಿನ್ನ ರಾಜಕಾರಣಿ ಅಂತ ಕರೀತಕ್ಕಂಥದ್ದೇ ಅದಕ್ಕೆ. ಅವರು ನನ್ನ ದೃಷ್ಟಿನಲ್ಲಿ ಇವತ್ತಿನ ಶಾಸಕರುಗಳಿಗೆ, ಲೋಕಸಭಾ ಸದಸ್ಯರುಗಳಿಗೆ ಮಾದರಿಯಾಗಿದ್ದಾರೆ ಅಂಥೇಳಿ ನಾನು ಭಾವಿಸ್ತೇನೆ. ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಹಿಂದೆಂದೂ ಕಾಣರಿಯಾದಂಥ ಸಮಸ್ಯೆಗಳು ಎದುರಾದವು. ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಆಯಿತು, ಕಾವೇರಿ ಸಮಸ್ಯೆ, ತೀವ್ರ ಬರಗಾಲ, ಒಂದು ಕಡೆ ವಿರೋಧ ಪಕ್ಷದ ಅವರ ಆರ್ಭಟ, ಎಲ್ಲೂ ಕೂಡ ತಾಳ್ಮೆನ ಕಳ್ಕೊಳ್ಳದೆ ಒಬ್ಬ ಜವಾಬ್ದಾರಿಯುತವಾದಂಥ ಮುಖ್ಯಮಂತ್ರಿಯಾಗಿ ಅತಿ ಸಂಕಷ್ಟದ ಕಾಲದಲ್ಲಿ ಅವರು ಆಡಳಿತ ಮಾಡಿದಂಥವ್ರು. ಸೊ ಹಾಗಾಗಿ ಅವರು ಇತ್ತೀಚಿನ ರಾಜಕಾರಣಿಗಳಿಗೆ ಆದರ್ಶವಾಗಿದ್ದಾರೆ. ಮತ್ತು ತಾವು ಹೇಳ್ದಂಗೆ ಇವತ್ತು ಕರ್ನಾಟಕದ ಅಭಿವೃದ್ಧಿನಲ್ಲಿ ಅವರು ತಂದಂಥ ಈ ಭೂಮಿ RTC ದಾಖಲೆಗಳನ್ನ ಮಾಡತಕ್ಕಂಥದ್ದು ಅದು ಅವ್ರ ಕಾಲದಲ್ಲಿ ಆದದ್ದು. ಮತ್ತು ವಿದ್ಯುತ್ ಇಲಾಖೆಯಲ್ಲಿ ಅನೇಕ ಬದಲಾವಣೆಗಳನ್ನು ಮಾಡಿದ್ರು. IT BTನಲ್ಲಿ ಭಾಳ ಕ್ರಾಂತಿಯನ್ನೇ ಮಾಡಿದಂಥವ್ರು. ಸೊ ಇಂಥ ಒಬ್ಬ ಮಹಾನ್ ವ್ಯಕ್ತಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಹುಟ್ಟಿದವರು, ಮಂಡ್ಯ ಜಿಲ್ಲೆಯವರು ಅಂತ ಹೇಳೋಕ್ಕೆ ನಾನು ಒಬ್ಬ ಮಂಡ್ಯ ಜಿಲ್ಲೆಯವನಾಗಿ ನಮಗೆ ಹೆಮ್ಮೆ ಆಗ್ತದೆ. ಮತ್ತು ನಮ್ಮಂಥವ್ರಿಗೆ ಅವರು ಆದರ್ಶವಾಗಿದ್ದಾರೆ. ಅವರು ಎಂದೂ ಕೂಡ ಯಾವತ್ತೂ ಮಾತಿನ ವಿಚಾರಗಳಲ್ಲಿ ಎಲ್ಲೂ ಕೂಡ ಅಳಿ ತಪ್ಪಿದವರಲ್ಲ, ಉದ್ವೇಗಕ್ಕೊಳಗಾದವರಲ್ಲ. ಅದನ್ನೆಲ್ಲ ಜವಾಬ್ದಾರಿಯುತವಾಗಿ ನಿಭಾಯಿಸಿದಂಥವ್ರು. ಸೊ ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಇಂಥ ನಾಯಕರುಗಳು ಮತ್ತೆ ಹುಟ್ಟಬೇಕು ವಿಧಾನಸಭೆಯಲ್ಲಿ. ಆ ರೀತಿ ಅವ್ರನ್ನ ಅನುಕರಣೆ ಮಾಡಬೇಕು ಈಗಿನ ರಾಜಕಾರಣಿಗಳು. ನಾನು ಅವರ ಅಭಿಮಾನಿಗಳಿಗೆ, ಸಾಕಷ್ಟು ಅಭಿಮಾನಿಗಳಿದ್ದಾರೆ, ಅವರ ಅಭಿಮಾನಿಗಳಿಗೆ, ಅವರ ಕುಟುಂಬದವ್ರಿಗೆ ಭಗವಂತ ಶಕ್ತಿಯನ್ನು, ಅವ್ರಿಗೆ ದುಃಖ ಭರಿಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ.